ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 963ನೇ ಕೆರೆ ಗ್ರಾಮಸ್ಥರಿಗೆ ಹಸ್ತಾಂತರ. ₹12 ಲಕ್ಷ ವೆಚ್ಚದಲ್ಲಿ ಪುನಶ್ಚೇತನಗೊಂಡ ಗಂಟೆಗಾನಹಳ್ಳಿ ಕೆರೆ. ಗಿಡ ನೆಡುವ ಮೂಲಕ ಕೆರೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಚಾಲನೆ. ಕೊರಟಗೆರೆ ತಾಲೂಕಿನ ಹೊಳಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟೆಗಾನಹಳ್ಳಿ ಗ್ರಾಮದ ಹಾಳಾಗಿದ್ದ ಕೆರೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪುನಶ್ಚೇತನಗೊಳಿಸಿ ಗ್ರಾಮಸ್ಥರಿಗೆ ಮರಳಿ ಹಸ್ತಾಂತರಿಸಲಾಯಿತು. ಸುಮಾರು ₹12 ಲಕ್ಷ ವೆಚ್ಚದಲ್ಲಿ ಹಾಗೂ ಸ್ಥಳೀಯ ರೈತರ ಸಹಕಾರದೊಂದಿಗೆ 10 ಎಕರೆಗೂ ಅಧಿಕ ವಿಸ್ತೀರ್ಣದ ಕೆರೆಯನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪುನರ್ಜೀವನಗೊಳಿಸಲಾದ 963ನೇ ಕೆರೆ ಎಂಬ ಹೆಗ್ಗಳಿಕೆಗೆ ಈ ಕೆರೆ ಪಾತ್ರವಾಗಿದೆ. ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರು ಕೆರೆಗೆ ಪೂಜೆಯನ್ನು ಸಲ್ಲಿಸಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಭಾಗಗಳಲ್ಲಿ ನೀರಿನ ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಈ ಕೆರೆಯಿಂದ ರೈತರು, ಸಾರ್ವಜನಿಕರು ಹಾಗೂ ಜಾನುವಾರುಗಳಿಗೆ ಸಾಕಷ್ಟು ಅನುಕೂಲವಾಗಲಿದ್ದು, ಇಂತಹ ಯೋಜನೆಗಳು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ತಿಳಿಸಿದರು. ಮುಂಚೆ ಇದ್ದಿದ್ದು ಈಗಿಂದು ಕೆರೆ ಎಷ್ಟು ಅಚ್ಚುಕಟ್ಟಾಗಿ ಕೆಲಸಗಳು ಮಾಡಿದ್ದಾರೆ. ನಿಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇದು ಬರೀ ಗಂಟೆಗಾನಹಳ್ಳಿ ಗ್ರಾಮ ಒಂದೇ ಅಲ್ಲ, ಸುತ್ತಮುತ್ತ ಎಲ್ಲಾದರೂ ಹೊನ್ನೇನಹಳ್ಳಿಯಿಂದ ಹಿಡಿದು ಒಳವನಹಳ್ಳಿವರೆಗೂ ಅಂತರ್ಜಲ ಅಭಿವೃದ್ಧಿಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಇಷ್ಟು ಎಲ್ಲ ಕೆಲಸಗಳು ನೀವು ಮಾಡಬೇಕಾದ್ರೆ ನಿಮ್ಮದು ವರ್ಗಗಳನ್ನ ನೋಡಿದ್ವಿ. ಹೊರಟುಗೆರೆ ತಾಲೂಕಲ್ಲಿ ಒಂದು 400 ಜನ ಯುವಕರಿಗೆ ಸ್ಕಾಲರ್ಶಿಪ್ಗಳು ಕೊಡ್ತಾ ಇದ್ದೀವಿ. 500ರಿಂದ ಹಿಡಿದು 2,000 ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಹಾಗೆಯೇ ಮನೆಗಳು ಹಸ್ತಾಂತರ ಆಗಿದ್ದಾವೆ, ಕೆರೆಗಳು ಅಭಿವೃದ್ಧಿಯಾಗಿದ್ದಾವೆ, ದೇವಸ್ಥಾನಗಳು, ಸ್ಕೂಲ್ಗಳು. ಇಷ್ಟೊಂದಾದರೂ ಎಲ್ಲಾದರೂ ಟೀಕೆ ಒಬ್ರು ಸಾಥ್ ಕೊಡಲ್ಲ, ಒಬ್ರು ವಾಯ್ಸ್ ಕೊಡಲ್ಲ. ನಾನ್ ಕಂಡ್ರೆ ಬೆನಿಫಿಷರಿ ಎಲ್ಲಿ ಹೋದ್ರು ಎಲ್ಲರೂ ಫಲಾನುಭವಿಗಳು ಸಹಸ್ರ ಸಂಖ್ಯೆಯಲ್ಲಿ ಧರ್ಮಸ್ಥಳ ಯೋಜನೆಯ ಮುಖಾಂತರ ಲಕ್ಷಾಂತರ ಮಂದಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಫಲಾನುಭವಿಗಳು ಇದ್ದಾರೆ, ಅನುಕೂಲಗಳು ಪಡ್ಕೊಂಡಿದ್ದಾರೆ. ಗ್ರಾಮಗಳು ನೀವು ಒಂದು ಧ್ವನಿ ಎತ್ತಿದರೆ ನೀವುಗಳು ಇನ್ನೊಬ್ರು ಯಾರು ಧರ್ಮಸ್ಥಳದ ಬಗ್ಗೆ ಮಾಡೋಂಥ ಕೆಲಸಗಳ ಬಗ್ಗೆ ಸೊಲ್ಲೆತ್ತಲ್ಲ. ನೀವು ಧೈರ್ಯವಾಗಿ ನೀವು ಬರೀ ಮೊಬೈಲ್ ನೋಡ್ಕೊಳ್ಳೋದು, ನೀವು ದೇವ್ರ ಫೋಟೋ ಹಾಕೊಳ್ಳೋದು, ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಉಪಯೋಗ ಇಲ್ಲ. ಏನಾದರೂ ಆದಾಗ ನೀವುಗಳು ನಿಮ್ಮ ಧ್ವನಿ ಎತ್ತಬೇಕು. ನಾವು ಧರ್ಮಸ್ಥಳದ ಜೊತೆ ಇದ್ದೀವಿ, ಅವರ ಕೆಲಸಗಳಿಗೆ ಫಲಾನುಭವಿಗಳು ನಾವು ಒಂದು ನೀವು ಧೈರ್ಯವಾಗಿ ಹೇಳ್ಕೋಬಹುದು. ಇಷ್ಟು ಜನಕ್ಕೆ ಮಾಶಾಸನ ಕೊಡ್ತಾ ಇದ್ದಾರೆ. ಹಾಗೇನೆ ಮೇಡಮ್, ನೀವೀಗ 9 ಮಧ್ಯವರ್ಜನ ಶಿಬಿರ ಮಾಡಿದ್ದೀರ. ಅರ್ಜೆಂಟ್ ಇನ್ನೂ ಮಧ್ಯವರ್ಜನ ಶಿಬಿರ ಆಗ್ಬೇಕಾಗ್ತದೆ. ಇಲ್ಲೇನೆ ಒಂದು 4-5 ಜನ ಅಡ್ಮಿಟ್ ಆಗಂತ ಅವರಿಲ್ಲಿ ಅವರು ಮೊದಲು ಕರ್ಕೊಂಡು ಸೇರಿಸಿದ್ರೆ ಈಗ ವೆಂಕಟಾಚಲವರು ಸ್ವಾಗತ ಮಾಡಬೇಕಾದ್ರೆ ನೋಡ್ತಾ ಇದ್ವಿ ಅವರು ಎಲ್ಲವೂ ವಾಯ್ಸ್ಗಳನ್ನ. ನೀವು ಮೊದಲು ಇಲ್ಲೇ ಇಟ್ಕೊಂಡು ಮೊದಲು ನೀವು ಸೇರಿಸಿದ್ರೆ 8 ದಿವಸಕ್ಕೆ ತಯಾರಾಗಿ ವಾಪಸ್ಸು ಊರಿಗೆ ಅವರೇ ಮಾದರಿಯಾಗಿ ಬರ್ತಾರೆ ಅಂತ. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ಅನಿತಾ, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅವರ ಆಶೀರ್ವಾದದಿಂದ ರಾಜ್ಯಾದ್ಯಂತ ಕೆರೆ ಅಭಿವೃದ್ಧಿ, ಮಹಿಳಾ ಸಬಲೀಕರಣ, ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ನೆರವು, ಶುದ್ಧ ಕುಡಿಯುವ ನೀರಿನ ಘಟಕ, ವಾತ್ಸಲ್ಯ ಯೋಜನೆಯಡಿ ಮನೆ ನಿರ್ಮಾಣ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು. 4 ವರ್ಷದಿಂದ ರಾಜ್ಯಾದ್ಯಂತ 10 ಹಲವು ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಇಂಥಲ್ಲಿ ಸ್ವಾವಲಂಬಿ ವ್ಯಕ್ತಿಗೋಸ್ಕರ ಗ್ರಾಮೀಣ ಮಹಿಳೆಯರ ಸಂಘಟನೆಯ ಒಂದು ಉದ್ದೇಶದೊಂದಿಗೆ
ನಾವು ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡು ಇವತ್ತು ಗ್ರಾಮದ ಸರ್ವತೋಮ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಡೀ ಕುಟುಂಬದ ಜೊತೆಗೆ ಗ್ರಾಮವನ್ನು ಸಹಿತ ಸಮುದಾಯದ ಅಭಿವೃದ್ಧಿಯಲ್ಲಿ ಮುನ್ನಡೆಸುವ ನಿಟ್ಟಿನಲ್ಲಿ ಮತ್ತು ಪೂಜ್ಯರು ಹಾಕಿಕೊಂಡಂತಹ ಕಾರ್ಯಕ್ರಮಗಳು ನಮಗೆ ತುಂಬಾ ಒಂದು ಗ್ರಾಮಕ್ಕೆ ಅನುಕೂಲವಾಗುವಂತೆ. ಇಂಥಲ್ಲಿ ಇವತ್ತು ನಮ್ಮ ಈ ಭಾಗದಲ್ಲಿ 963ನೇ ಕೆರೆಯನ್ನ ನಾವು ಗ್ರಾಮ ಪಂಚಾಯಿತಿ ಹುಲಕುಂಟೆ ಉಪಸ್ಥಿತಿಯ ನಮ್ಮ ಕಮಿಟಿಯವರಿಗೆ ಹಸ್ತಾಂತರಿಸಿದ್ದೀವಿ. ಹಾಗೆ ಪೂಜ್ಯರು ಸಮುದಾಯದ ಅಭಿವೃದ್ಧಿ ನಿಟ್ಟಿನಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ ನಮ್ಮ ಏನು ಹಿಂದೂ ಧರ್ಮದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಕೊಟ್ಟು ಇವತ್ತು ನಾವೇನಾದ್ರೂ ಕಮಿಟಿಯವರು ಪೂಜ್ಯರಿಗೆ ಮನವಿ ಸಲ್ಲಿಸಿದಂತಾದ್ರೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಪೂರಕವಾಗಿ ಹಿಂಗೆ ಸಹಾಯಧನವನ್ನ ನೀಡ್ತಾ ಇದ್ದಾರೆ. ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಸಹಿತ ರೈತರ ಬದುಕು ಹೊಸನಾಗಿ ಒಂದು ಕೃಷಿಗೆ ಉಪಕಸವಾಗಿ ನಡೆಸಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರಿ ಸಂಘದಲ್ಲಿ ಸಹಿತ ಸಹಾಯಧನ ನೀಡ್ಕೊಂಡು ಬಂದಿದ್ದಾರೆ. ಹಾಗೆ ವಿಕಲಚೇತನರಿಗೆ ವಿಶೇಷವಾಗಿ ಜನಮಂಗಳ ಕಾರ್ಯಕ್ರಮದಲ್ಲಿ ವೀಲ್ ಚೇರ್ ಇರ್ಬೋದು, ವಾಕರ್ ಇರ್ಬೋದು, ವಾಟರ್ ಬೆಡ್ ಇರ್ಬೋದು ಅಥವಾ ಇನ್ನಿತರ ಪರಿಕರಗಳು ಮಾತಾಡೋಲ್ಲ. ಇವತ್ತು ನಿಮ್ಮೂರಿಗೆ ಏನೋ ಪುಣ್ಯ ಇರ್ಬೋದು, ಇವತ್ತು ಗಂಟೆನಹಳ್ಳಿ ಇರ್ಬೋದು, ಬಿದ್ದೋಟಿ ಇರ್ಬೋದು, ಸೊನ್ನೆನಹಳ್ಳಿ ಇರ್ಬೋದು, ಒಳನಲ್ಲಿ ತರ್ಕೊಂಡು ಜಲ ನೀರಿನ ಒಂದು ಅಭಾವ ಬೋರ್ಗಳಲ್ಲಿ ಬರ್ತದೆ ಅಂದ್ರೆ ಇವತ್ತು ಗಂಟೆನಹಳ್ಳಿ ಧರ್ಮಸ್ಥಳದ ಮಂಜುನಾಥನೇ ಸಾಕ್ಷಿ ಅಂತ ನಾನು ಅದನ್ನ ಬಯಸ್ತಾ ಇದ್ದೇನೆ. ಇವತ್ತೆಲ್ಲ ರೈತರು ಸುರಕ್ಷಿತವಾಗಿದ್ದಾರೆ. ಅದೇ ರೀತಿ ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ರು ಧರ್ಮಸ್ಥಳದವರು, ಒಂದು ಮನೆ ಕೊಟ್ಟರು, ವಾತ್ಸಲ್ಯ ಮನೆ, ಅದಕ್ಕೂ ನಾವು ಆಭಾರಿಯಾಗಿದ್ದೇವೆ ಮೇಡಮ್ ಅವರೇ ನಿಮ್ಮ ಸಂಸ್ಥೆಗೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ಇವತ್ತು ಮೇಡಮ್ ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಅನೇಕ ದೇವಸ್ಥಾನಗಳು ಇರ್ಬೋದು, ಮಹಿಳೆಯರಿಗೆ ಸಾಲ ಸೌಲಭ್ಯಗಳಿರ್ಬೋದು, ಒಂದು ಸರ್ಕಾರ ಏನ್ ಮಾಡ್ತದೋ ಅದನ್ನ ಚೆನ್ನಾಗಿ ಮಾಡ್ತಿರೋದಂದ್ರೆ ಧರ್ಮಸ್ಥಳದ ಸಂಸ್ಥೆ ಯಾವುದೇ ಲಂಚ ಇಲ್ದೇ ಕೆಲಸ ಮಾಡ್ತಾ ಇದೆ ಅಂದ್ರೆ ನಾವು ತಾಲೂಕು ಹೋದ್ರೆ 50 ಕೊಟ್ಟಿದ್ರೆ ಯಾವುದೇ ಫೈಲ್ ಹೋಗೋದಿಲ್ಲ. ಅದರಿಂದ ಇವತ್ತು ಧರ್ಮಸ್ಥಳದ ಸಂಸ್ಥೆಯ ಬಗ್ಗೆ ನೂರಾರು ಅಪವಾದಗಳಿದ್ರು ಇವತ್ತು ಹೆಣ್ಮಕ್ಳು ಹೇಳ್ಬೇಕಾಗ್ತದೆ ನಮ್ಮ ಸಂಸ್ಥೆ ಬಗ್ಗೆ. ಅದರಿಂದ ನಾನೆಲ್ಲ ಕೈ ಮುಗಿದು ಇನ್ನೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇಡೀ ರಾಜ್ಯಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ನನ್ನ ಮಾತು. ಇನ್ನು ಕಾರ್ಯಕ್ರಮದಲ್ಲಿ ಗಂಗಣ್ಣ, ಹನುಮಣ್ಣ, ರಾಹುಲ್, ಎಲ್ ರಾಜಣ್ಣ, ಮಮತಾ, ಜಗದೀಶ್, ಪವಿತ್ರ, ವೆಂಕಟಾಚಲಪತಿ, ರಾಜೇಶ್ವರಿ, ಮಹೇಂದ್ರ, ಮನು, ಶ್ರೀನಿವಾಸ್, ಕಿರಣ್, ಅನುಸೂಯಮ್ಮ, ಸುಶೀಲಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ ಭಾಗಿಯಾಗಿದ್ದರು.